ಲೌಡ್ ಸ್ಪೀಕರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ರಾಜಕೀಯ ಅಂದರೆ ವಾಕರಿಕೆ ಬರುವಷ್ಟರ ಮಟ್ಟಿಗೆ ರಾಜ್ಯ ರಾಜಕೀಯದಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಅದು ದೊಡ್ಡವರಷ್ಟೇ ಅಲ್ಲ, ಚಿಕ್ಕ ಮಕ್ಕಳಲ್ಲೂ ಬೇಸರ ಮೂಡಿಸಿದೆ. ಹೆಬ್ಬಾಳದಲ್ಲಿ ಮಾತನಾಡಿದ ಪುಟ್ಟ ಪೋರಿಯ ಮಾತುಗಳೇ ಇದಕ್ಕೆ ಸಾಕ್ಷಿ. ಇದು ಜನಗಳು ರಾಜಕೀಯವಾಗಿ ಯಾವುದೇ ತರಹ ಒಂದು ಪ್ರಾಮಾಣಿಕತೆ ತೋರಿಸ್ದೆ ಅವರನ್ನ ರಾಜಕೀಯ ವ್ಯಕ್ತಿಗಳು ಜನಗಳನ್ನ ತಮ್ಮ ಗುಲಾಮರನ್ನಾಗಿ ಬಳಸ್ಕೊಳ್ತಾ ಇದರ ಜೊತೆಗೆ ಯಾವುದೇ ತರಹದ ಜನಗಳಿಗೆ ಪ್ರಾಮಾಣಿಕತೆಯನ್ನು ತೋರಿಸ್ದೆ ತಮ್ಮದೇ ಆದಂತಹ ಒಂದು ಹಣದ ಒಂದು ದೌರ್ಬಲ್ಯನ ತಮ್ಮಲ್ಲಿ ತಾವು ತೊಡಗಿಸ್ಕೊತಾ ಇದ್ದಾರೆ. ರಾಜಕೀಯ ವ್ಯಕ್ತಿಗಳು ಅಂತ ಅಂತಾರೆ. ಕರೆಂಟ್ ಕೊಡೋದ ವಿಷಯದಲ್ಲಿ ಯಾವುದೇ ರಾಜಕೀಯ ವ್ಯಕ್ತಿಗಳು ಗ್ರಾಮೀಣ ಪ್ರದೇಶಕ್ಕೆ ಹಳ್ಳಿಗೆ ಬೇರೆ ಸಿಟಿಗೆ ಬೇರೆ ಅಂತಂತ ಬೇರೆ ಬೇರೆ ತಾರತಮ್ಯ ತೋರ್ತಾರಲ್ಲ, ಅದ್ಯಾಕೆ ಮಾಡಬೇಕು? ಹಳ್ಳಿ ಜನ ಆದ್ರೂ ಮನ್ಸರಲ್ವಾ? ಅವರು ಕೂಡ ಒಂದು ಕರೆಂಟನ್ನ 24 ಗಂಟೆ ಟೈಮ್ ಕೊಡಬೇಕು ಅಂತ ಇವರು ಇರಬೇಕು. ಇವರು ಹೋಗಿ ಸಿಟಿಗೆ ಬೇರೆ, ನಗರಕ್ಕೆ ಬೇರೆ, ಹಳ್ಳಿಗೆ ಬೇರೆ ಅಂತ ಮಾಡ್ತಾರಲ್ಲ, ಅದ್ಯಾಕೆ ಮಾಡಬೇಕು ಅಂತ ನಾವು ಕೇಳ್ಕೊಳ್ಳೋದಿಷ್ಟೇ. ಎಜುಕೇಷನ್ ಮಾಡೋರಿಗೆ ಕರೆಂಟ್ ಇಲ್ದೇ ಎಷ್ಟೋ ಜನ ಬಹಳ ತೊಂದರೆ ಪಡ್ತಾ ಇದ್ದಾರೆ. ಮತ್ತು ಕುಡಿಯೋ ನೀರಿಗೂ ಕೂಡ ಕಾವೇರಿ ನೀರನ್ನ ಬಿಟ್ಬಿಟ್ಟು ಬೆಂಗಳೂರಲ್ಲಿ, ಮೈಸೂರಲ್ಲ ಕುಡಿಯೋ ನೀರಿಗೂ ಕೂಡ ಭಾಳ ತೊಂದರೆ ಕೊಡ್ತಾ ಇದ್ದಾರೆ. ಅದನ್ನು ನಿವಾರಿಸಬೇಕು. ಯಾರೇ ಬಂದರೂ ಕೂಡ ಒಂದು ಒಳ್ಳೆಯದಾಗಬೇಕು. ಮತ್ತು ವಿದ್ಯಾಭ್ಯಾಸ ಮಾಡಿದವ್ರಿಗೆ ಕೆಲಸ ಕೂಡ ಇಲ್ದೇ ಭಾಳ ನಿವೃತ್ತರಾಗಿ ತೊಂದರೆ ಮಾಡ್ತಾ ಇದ್ದಾರೆ. ಅವ್ರಿಗೆ ನಿವಾರಣೆ ಮಾಡಬೇಕು. ರೈತರುಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆದ್ಯತೆ ಕೊಡಬೇಕು. ಬೆಳೆ, ಬಾಳೆ, ಬಿತ್ತನೆ ಇವೆಲ್ಲನೂ ಕೂಡ ನೀವು ಯಾರೇ ಬಂದು ಕೂಡ ಒಳ್ಳೇದು ಮಾಡಬೇಕು ಅನ್ನೋದೇ ನನ್ನ ಆಸೆ. ಇನ್ನೇನು ನಮಗೋಸ್ಕರ ನಾವು ಹೇಳ್ಕೊಳ್ಳಲ್ಲ, ಜನಗಳ ಸೇವೆಗೋಸ್ಕರ ಹೇಳ್ಕೊತಾ ಇದ್ದೀನಿ ಅಷ್ಟೇ. ನನ್ನ ಹೆಸರು ಶಿಲ್ಪಾ ಅಂತ. ನಾನು 7th ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ. ಇನ್ನು ನಿಜ ಹೇಳ್ಬೇಕು ಅಂದ್ರೆ ಈ ಸರ್ಕಾರನೇ ಚೆನ್ನಾಗಿಲ್ಲ. ಸರ್ಕಾರ ಅಂತ ಬಂದ್ಮೇಲೆ ಲೀಡರ್ಸ್ ಭ್ರಷ್ಟಾಚಾರ ಮಾಡ್ತಾರೆ. ಸಾಮಾನ್ಯ ಜನಗಳು ಏನ್ ಮಾಡ್ತಾರೆ? ಲೀಡರ್ಸ್ ಇಂದಾನೇ ಎಲ್ಲ ಆಗಿರೋದು. ಲೀಡರ್ಸ್ ಒಳ್ಳೆಯವ್ರು ಸಿಕ್ಕಿದ್ರೆ ಎಲ್ಲರನ್ನೂ ಸರಿಯಾಗಿರ್ತಾರೆ. ಮತ್ತೇನಂದ್ರೆ ನಾವು JDS ಸಪೋರ್ಟ್ ಮಾಡ್ತೀವಿ, ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀವಿ ಅಂತಲ್ಲ. ಯಾವುದು ಒಳ್ಳೆ ರೀತಿಯಿಂದ ನಡ್ಸ್ಕೊಂಡು ಹೋಗುತ್ತೋ ನಮ್ಮನ್ನ, ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ನಮ್ಮೂರು ಚಿತ್ರದುರ್ಗ ಹತ್ರ ನಾವಿರೋದು. ಚಿತ್ರದುರ್ಗದ ಕಡೆ ನೀರೇ ಬಿಡ್ತಿಲ್ಲ ಸರ್. ವಾರಕ್ಕೊಂದ್ಸರ್ತಿ ನೀರ್ ಬಿಡ್ತಾರೆ. ಅಲ್ಲಿ ಹೆಂಗಿರ್ಬೇಕು ಜನಗಳು? ನಾವು ಸೆಲೆಬ್ರಿಟಿ ಮೇಲೆ ಹೆಂಗ್ ಡಿಪೆಂಡ್ ಆಗ್ತೀವೋ, ಲೀಡರ್ಸ್ ಮೇಲೆ ಹಂಗ್ ಡಿಪೆಂಡ್ ಆಗ್ತಾರೆ. ಅವ್ರು ಯಾವ ರೀತಿ ಮಾಡ್ತಾರೋ ನಾವು ಅದನ್ನೇ ಫಾಲೋ ಮಾಡ್ತೀವಿ. ಅದಕ್ಕೆ ಒಳ್ಳೆ ಲೀಡರ್ಸ್ ಬೇಕು ಅಂತ ನಾನು ಅಪೇಕ್ಷೆ ಪಡ್ತೀನಿ. ವಾರಕ್ಕೆ ಒಂದ್ಸತಿನಾದರೂ ಬಂದು ನೋಡಬೇಕು ನಮ್ಮ ಏರಿಯಾನಲ್ಲಿ ಏನೇನು ನಡೀತಿದೆ ಅಂತ ನೋಡಿ. ಅವ್ರು ಬಂದರೆ ಅವ್ರಿಗೆ ಅರ್ಥ ಆಗುತ್ತೆ ಏನು ಸಿಚುವೇಶನ್ ಅಂತ. ಸೊ ಅವ್ರಿಗೆ ಅದನ್ನು ರೆಡಿ ಮಾಡೋಕ್ಕೆ ಇಷ್ಟ ಇರಬೇಕು. ಬಂದರೆ ಅವ್ರಿಗೆ ಗೊತ್ತಾಗತ್ತೆ ಈ ಥರ ಪ್ರಾಬ್ಲಮ್ಗಳಿದೆ ಅಂತ. ಸೊ ಅವ್ರು ಮುಂದಕ್ಕೆ ಏನು ಮಾಡಬೇಕಂತ ಅವ್ರಿಗೆ ಗೊತ್ತಾಗುತ್ತೆ, ಅದು ಮಾಡ್ತಾರೆ. ಯಾರೂ ಬರೋದಿಲ್ಲ, ಏನಿಲ್ಲ. ಸುಮ್ಮನೆ ಎಲೆಕ್ಷನ್ಗಳು ಬರುತ್ತೆ, ಎಲೆಕ್ಷನ್ ಬರೋವಾಗ ಬರ್ತಾರೆ, ಮತ್ತು 500 ರೂಪಾಯಿ ಕೊಡ್ತೀನಿ, 1000 ರೂಪಾಯಿ ಕೊಡ್ತೀನಿ ಅಂತ ಓಟ್ ಹಾಕ್ಸ್ಕೊತಾರೆ, ಮತ್ತೆ ಬರೋದೇ ಇಲ್ಲ. ಆ 500 ರೂಪಾಯಿ 1000 ರೂಪಾಯಿಗೋಸ್ಕರ ಜನ ಓಟ್ ಹಾಕ್ತಾರೆ. ಆಮೇಲೆ ವರ್ಷ ಪೂರ್ತಿ 4 ವರ್ಷಕ್ಕೊಂದ್ಸತಿ 4 ವರ್ಷ ಔಷಧಿ ಕೊಡ್ತಾರೆ. ಈ 3 ವರ್ಷದಲ್ಲಿ ಪೆಟ್ರೋಲ್ಗಳು 40 ರೂಪಾಯಿ ಇಲ್ಲ 35 ರೂಪಾಯಿ ಜಾಸ್ತಿ ಆಗಿದೆ. 3 ವರ್ಷ ಹಿಂದೆ 45 ರೂಪಾಯಿ ಇತ್ತು, ನನಗೆ ಗೊತ್ತಿದ್ದು 45-49 ರೂಪಾಯಿ. ಇವಾಗ 75 ರೂಪಾಯಿ 74 ರೂಪಾಯಿ ಆಗಿದೆ. ಇದು ಪೆಟ್ರೋಲು ಮತ್ತು ಇದೆಲ್ಲ ಏನೇನು ಬೇಕಿದೆ ಮನುಷ್ಯರಿಗೆ ಅದೆಲ್ಲ ಬೆಲೆ ಜಾಸ್ತಿ ಆಗ್ತಾ ಇದೆ. ಬಟ್ ಸ್ಯಾಲ್ರಿಗಳು ಎಲ್ಲ ಅವಾಗ ಹೆಂಗಿದೆ 5,000 ರೂಪಾಯಿ 6,000 ರೂಪಾಯಿ ಅದೇ ಸ್ಯಾಲ್ರಿ ತಗೋತಾ ಇದ್ದಾರೆ. ನಮ್ಮದು ನೆಲಮಂಗಲ ವಿಧಾನಸಭಾ ಕ್ಷೇತ್ರ. ಇದು ಮೀಸಲು ಕ್ಷೇತ್ರವಾಗಿರೋದ್ರಿಂದ ಇದು ಬೆಂಗಳೂರಿಂದ 30 ಕಿಲೋಮೀಟ್ರ್ ದೂರದಲ್ಲಿ ಇದ್ರೂ ಸಹ ಇಲ್ಲಿ ಯಾವುದೇ ರೀತಿಯಾದ ಅಭಿವೃದ್ಧಿ ಕಾರ್ಯಕ್ರಮಗಳು ಇನ್ನೂವರೆಗೂ ನಡೆದೇ ಇಲ್ಲ. ಬೆಂಗಳೂರಿಗೆ ಇಷ್ಟು ಹತ್ರ ಇದ್ರೂ ಯಾವುದೇ ರೀತಿಯಾದ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಸರಿಯಾದ ರಸ್ತೆ ಇರ್ಬೋದು, ಸ್ಯಾನಿಟೇಷನ್ ಇರ್ಬೋದು, ಹಾಗೆ ಯಾವುದೇ ರೀತಿಯಾದ ನಿಮ್ಗೆ ಅದು ಅನ್ಸೋದೇ ಇಲ್ಲ. ಬೆಂಗಳೂರಿಗೆ ಇಷ್ಟು ಹತ್ರ ಇದ್ರೂ ಇದು ಈ ಒಂದು ನೆಲಮಂಗಲದಲ್ಲಿ ಇಷ್ಟೊಂದು ಸಮಸ್ಯೆ ಇದೆ, ಎಲ್ಲೋ ಬೇರೆ ಕಡೆ ಬಂದುಬಿಟ್ಟಿದ್ದೀವಿ, ನಾವು ಯಾವುದೋ ಬೇರೆ ಇದರಲ್ಲಿ ಬಂದುಬಿಟ್ಟಿದ್ದೀವಿ ಅಂತ. ಆ ಒಂದು ಪ್ರಾದೇಶಿಕ ಅಸಮತೋಲನ ಅಂತ ಏನು ಹೇಳ್ತಾರಲ್ಲ, ಅದು ಭಾಳಷ್ಟು ಹೆಚ್ಚಾಗಿ ನಮ್ಮನ್ನು ಕಾಡ್ತಾ ಇದೆ. ಎಲ್ಲಿ ಸಮಸ್ಯೆ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಈಗ ಯುವಕರಾಗಿ ನಾವು ನಮಗೂ ಕೂಡ ಅವಕಾಶ ಬೇಕು, ಒಳ್ಳೆಯ ಕೆಲಸ ಬೇಕು. ಸೊ ಅದಕ್ಕೆ ಜನಪ್ರತಿನಿಧಿಗಳು ಸ್ಪಂದಿಸಬೇಕು. ಯಲಹಂಕ ವಿಧಾನಸಭಾ ಕ್ಷೇತ್ರ ಯಾವುದೇ ರೀತಿಯ ಸಮಸ್ಯೆಗಳು ತುಂಬ ಇದೆ. ಅಲ್ಲಿ ಜನರಿಗೆ ಯಾವುದೇ ರೀತಿ ಸಹಕಾರ ಇಲ್ಲ, ಏನೂ ಇಲ್ಲ. ರೇಷನ್ ಕಾರ್ಡ್ ಕೊಡ್ತಾ ಇದ್ದಾರೆ. ರೇಷನ್ ಕಾರ್ಡ್ ಕೊಡ್ತಾ ಇರೋದು ಬರೀ
ಬಡವ್ರಿಗೆ ಯಾರಿಗೂ ಕೊಡ್ತಾ ಇಲ್ಲ BPL ಕಾರ್ಡು, ಬಡವ್ರಿಗೆಲ್ಲ ಕೊಡ್ತಾ ಇದೆ APL ಕಾರ್ಡು. ಅಲ್ಲಿರ್ತಕ್ಕಂಥ ಜನಗಳು ಕೊಡ್ತಾ ಇರೋದೆಲ್ಲ ಯಾರು 5 ಮನೆ ಓನರ್ ಯಾರಿದ್ದಾರೆ ಅಂಥವ್ರಿಗೆ ಮಾತ್ರ BPL ಕೊಡ್ತಾ ಇದ್ದಾರೆ. ಬಡವರಿಗೆ ಬಾಡಿಗೆ ಮನೇಲಿ ಇರೋಂತಕ್ಕಂಥ ಜನಗಳಿಗೆ APL ಕಾರ್ಡ್ ಕೊಡ್ತಾ ಇದ್ದಾರೆ. ಹಾಗೆ ತೊಗೊಂಡ್ರೆ ನಾವು ಇಲ್ಲೇ ಶಿವಗಂಗೆ ಹತ್ರ ಒಂದು ಊರಿದೆ ಗೊಲ್ರಟ್ಟಿ ಅಂತ ಹೇಳ್ಬಿಟ್ಟು. ನಮ್ಮ ರಾಜಕೀಯ ಎಷ್ಟು ವಲಸಾಗಿದೆ ಅಂದರೆ ಅಲ್ಲಿಗೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ದಯವಿಟ್ಟು ಅಲ್ಲಿ ಒಂದ್ಸರಿ ವಿಸಿಟ್ ಮಾಡಿ. ಎಲ್ಲಿ ಹೋದ್ರೂ ಸಮಸ್ಯೆ ಸಮಸ್ಯೆ ಸಮಸ್ಯೆ. ಅದರಲ್ಲೂ ಮೂಲ ಸೌಕರ್ಯಗಳ ಕೊರತೆಯೇ ಮುಖ್ಯವಾಗಿ ಕಾಡ್ತಿದೆ. ನಮ್ಮ ಲೌಡ್ ಸ್ಪೀಕರ್ ತಂಡ ಬೀದಿಗಿಳಿದಾಗಲೂ ಜನ ಅವಲತ್ತುಕೊಂಡಿದ್ದು ಅದನ್ನೇ. ಇನ್ನಾದರೂ ಜನ ಚುನಾವಣೆಯಲ್ಲಿ ಮೂಲಭೂತ ಹಕ್ಕನ್ನ ಚಲಾಯಿಸುವಾಗ ಸ್ವಲ್ಪ ಯೋಚಿಸಬೇಕಲ್ವೇ? ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ಸುವರ್ಣ ನ್ಯೂಸ್ ನೋಡ್ತಾ ಇರಿ.